ನಮಸ್ಕಾರ. ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ಇವತ್ತು ನಾವು ಪತ್ರಿಕಾಗೋಷ್ಠಿ ಇದೆ ಅಂತ ಕರೆದ ತಕ್ಷಣ ತಾವೆಲ್ಲರೂ ಬಂದಿದ್ದೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ರಾಜ್ಯ ಸರ್ಕಾರ ಸುಮಾರು 5 ಬಾರಿ ಈ ಏನು ಕೇರಳನ ಮುಖ್ಯಮಂತ್ರಿಗಳು, ಕೇರಳ ಸರ್ಕಾರ ನಮಗೆ ಬಂದು ಕೇಳಿರ್ತಾರೆ, ಇದು ಬಂದು ನಮಗೆ ಈ ರಾತ್ರಿ ಪ್ರಯಾಣ ಏನು ನಿಷೇಧ ಆಗಿದೆ ಅದನ್ನ ನೀವು ಲಿಫ್ಟ್ ಮಾಡಬೇಕು ಆ ಬ್ಯಾನ್ನ ಅಂತ. 5 ಬಾರಿನೂ ಇಲ್ಲ ಆಗಲ್ಲ ಅಂತ ನಾವು ಹೇಳಿದ್ದೀವಿ ನಮ್ಮ ರಾಜ್ಯ ಸರ್ಕಾರ. ಅದರಲ್ಲಿ ಊಮೆನ್ ಚಾಂಡಿ ಅವರು 2 ಸತಿ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಹಿಂದಿನ ಮುಖ್ಯಮಂತ್ರಿ ಆಗಿರುವಾಗ, ಹಿಂದೆ 2013ರಲ್ಲಿ ಆ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲಿ ಇವರು ಬಂದು 2 ಬಾರಿ ಆವಾಗಲೇ ಕೇಳಿರುವಾಗ ಇಲ್ಲ ಆಗಲ್ಲ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸೊ ಈ ಎಲ್ಲ ಒಂದು ಕೆಲಸಗಳು ಆಗಿರುವಂಥದ್ದು ಮತ್ತು ನಾವೇ ಕೂಡ ಇದರ ವಿರುದ್ಧವಾಗಿ ಎಷ್ಟೋ ವರ್ಷ ಇದ್ದಿರೋ ನಂತರ ಇಂಥ ಹೇಳಿಕೆಗಳು ಹೇಳೋದು ಬರೀ ದಿಕ್ತಪ್ಪಿಸುವಂಥದ್ದು ಕೆಲಸ ಆಗುತ್ತೆ. ಯಾಕಂದರೆ ನಾವು ಕೂಡ ಹೈಕೋರ್ಟ್ ಕರ್ನಾಟಕನೂ ಕೂಡ ಇದು ಏನು ಆದೇಶವನ್ನು ಕೊಟ್ಟಿದ್ದಾರೆ, ಇದು ಆಗೋಕ್ಕಿಲ್ಲ ಅಂತ. ನಂತರ ಸುಪ್ರೀಂ ಕೋರ್ಟಲ್ಲೂ ಕೂಡ ಈ ವಿಷಯ ಇದೆ, ಅದರಲ್ಲೂ ಸ್ಟೇಟಸ್ ಕೋ ಇದೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಅಫಿಡೇವಿಟ್ ಫೈಲ್ ಮಾಡಿದ್ದು ಇದು ಯಾವುದೇ ಕಾರಣಕ್ಕೂ ಈ ರೈಟ್ ಬ್ಯಾನನ್ನು ನಾವು ತೆಗೆಯೋದಿಲ್ಲ ಅಂತ. ಅದು ನಾವು ಸಹ ಪರಿಶೀಲನೆ ಮಾಡಬೇಕಾಗಿದೆ. ಅದು ಕೆಲವು ಡೌಟ್ಗಳಿದ್ದಾವೆ, ಯಾಕಂದರೆ ಇನ್ನೂ ಅದರದ್ದು ಕೆಲವು ವಿಷಯಗಳಿದ್ದಾವೆ. ಸೊ ಅದರದ್ದು ನಾವು ಇನ್ನೂ ರೈಲ್ವೆ ಡಿಪಾರ್ಟ್ಮೆಂಟ್ ಕೇಳಿದ್ದೀವಿ DRMಗೆ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ. ಅವರು ನಮಗೆ ಅದು ಕೊಟ್ಟಿದ ತಕ್ಷಣ ನಿಮ್ಮೆಲ್ಲರ ಜೊತೆ ಹಂಚ್ಕೋತೀವಿ. ವಿಮಾನ ನಿಲ್ದಾಣ ವಿಸ್ತರಣೆ ಯಾವುದು? ವಿಮಾನ ನಿಲ್ದಾಣ ವಿಸ್ತರಣೆ ನಮ್ಮ ಏನು ವಿಮಾನ ನಿಲ್ದಾಣದ ಏನು ವಿಸ್ತರಣೆ ವಿಚಾರದಲ್ಲಿ ಕೆಲವು ವಿಷಯಗಳಿದ್ದಾವೆ. KPTCL ಮೂಲಕ ಅವರು ಸಮೀಕ್ಷೆ ನಡೆಸಬೇಕಾಗಿದೆ. ನಮ್ಮ ಹೈ ಟೆನ್ಷನ್ ವೈರ್, ಲೋ ಟೆನ್ಷನ್ ವೈರ್ ಏನಿದ್ದಾವೆ ಆ ವಿಸ್ತರಣೆ ಆಗಿರುವಂಥ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ, ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಏನೇನು ಕ್ರಮಗಳು ತಗೋಬೇಕು ಅವ್ರ ಸಮೀಕ್ಷೆ ಮೂಲಕ ಕೊಡಬೇಕದು. ಮತ್ತು ಅದರದ್ದು ವೆಚ್ಚ ಎಷ್ಟಿದೆ ಅಂತ ಅವರು ಹೇಳಬೇಕಾಗಿದೆ KPTCL. ಅದ ನಂತರ ಅವರು AIಗೆ ಹೇಳಿದ್ರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಸೂಕ್ತವಾದ ಕ್ರಮವನ್ನು ತಗೋತಾರೆ. ನಂತರ ಈ ಏನು ಬಾಕ್ಸ್ ಟನಲ್ ಮೂಲಕ ಇರಿಗೇಷನ್ ಚಾನಲ್ಗಳು ಇದು ರನ್ವೇ ಕೆಳಗೇ ಹಾಕೋಬೋದು ಅಂತ ಅನುಮತಿ ಕೊಡಲಿಕ್ಕೆ ಅದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜೊತೆ ಇದೆ. ಅದರದ್ದು ಸಹ ಅಲ್ಲಿ ಡೆಲ್ಲಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಅವ್ರ ಜೊತೆನೂ ಚರ್ಚೆ ಮಾಡಿದ್ವಿ. ಆದಷ್ಟು ಶೀಘ್ರದಲ್ಲಿ ಅದು ಅನುಮತಿ ಕೊಡಿ ಅಥವಾ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡಬೇಕಂದ್ರೆ ಅದರದ್ದು ವ್ಯವಸ್ಥೆಯನ್ನು ಅಥವಾ ವರದಿ ಕೊಡಿ ಅಂತ ಹೇಳಕ್ಕೆ ಹೇಳಿದ್ದೀನಿ. ಕೊನೆಯದಾಗಿ ನಮ್ಮದು ಹೇಳ್ಬಿಡ್ತೀನಿ, ನಿಮ್ಮ ಏನು ಪ್ರಶ್ನೆ ಇದೆ ಭಾಳ ಮುಖ್ಯ ನಮಗೆ, ಇದು ಮುಗಿಸ್ಬಿಡ್ತೀನಿ ನಾನು. ನಂತರ ಕೊನೆಯದಾಗಿ ನಮ್ಮ ಏರ್ಪೋರ್ಟ್ NHAI ಮೂಲಕ ಏನು ಹೈವೇಯನ್ನು ಸ್ಥಳಾಂತರ ಮಾಡಬೇಕಾಗಿದೆ ಅದರದ್ದು ಕೂಡ ವರದಿ AI ಜೊತೆ ಇದೆ. AIನೂ ಕೂಡ ಅದಕ್ಕೂ ಕೂಡ ಅನುಮತಿ ಕೊಟ್ಟರೆ ಅದರದ್ದು ಕೆಲಸನೂ ಕೂಡ ಆಗುತ್ತೆ. ಕೊನೆಯದಾಗಿ ರೈಲ್ವೆ ಅದು ಅಕಸ್ಮಾತ್ ಅದು ಹಿಂದೆ ಅಂಡರ್ ಪಾಸ್ ಮೂಲಕ ಅದು ಟನಲ್ ಮಾಡಬೇಕಾ ಅಥವಾ ಅದು ಕೂಡ ಶಿಫ್ಟ್ ಮಾಡಬೇಕಾ ಅಂತ ಅದರದ್ದು ವರದಿನೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಏರ್ಪೋರ್ಟ್ ನಿಂತ್ಕೊಂಡು ಮಾಡಬೇಕಾಗಿದೆ. ಈ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಫಾಲೋ ಅಪ್ಪಲ್ಲಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಇದನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ಉಡಾನಲ್ಲಿ ಹೊಸ ಏರ್ಪೋರ್ಟ್ಗಳಿಗೆ ಇನ್ನೂ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮೈಸೂರಲ್ಲಿ ಇನ್ನೂ ವಿಸ್ತರಣೆ ಆಗಿಲ್ಲದೇ ಇರೋ ಕಾರಣಕ್ಕಾಗಿ ಇದು ಇನ್ನೂ ಕೊಡೋಕ್ಕಾಗಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಆದರೂ ಸಹ ನಾವು ಇನ್ನೂ ಫಾಲೋ ಅಪ್ಪಲ್ಲಿ ಮಾಡ್ತಾ ಇದ್ದೀವಿ. 2-3 ಏರ್ಲೈನ್ ಜೊತೆ ಮಾತುಕತೆ ನಡೀತಾ ಇದೆ. ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೂಡ ಈ 2-3 ಫ್ಲೈಟನ್ನು ಶುರು ಮಾಡ್ಬೋದು. ಇಲ್ಲ, ಎಲ್ಲಿ ಬಂದಿದೆ ಇದು ನಿಮಗೆ ಮಾಹಿತಿ? ಯಾರು ಹೇಳಿರೋದು? ನನ್ನ ಒಂದು ಏನು ಗೊತ್ತಿರೋ ಹಾಗೆ ಈಗ ಸಂಪೂರ್ಣವಾಗಿ ಸುಮಾರು 80% ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಕೊನೆ ಒಂದು 46 ಎಕರೆ ಪ್ಯಾಕೇಜು ಮಿಕ್ಕಿರೋ ಅಂಥದ್ದು. ಖನಿಜ ಭವನ್ ಇನ್ನು ಏನು DCಗಳಿದ್ದಾರೆ ಅವ್ರ ಅನುಮತಿ ಕೊಟ್ಟಿದ ತಕ್ಷಣ ಸ್ಪೆಷಲ್ DC ಅವರು ಅದು ತಕ್ಷಣ ಅದಾಗುತ್ತೆ. ಅದು ಬರೀ ಒಂದು ಬೋರ್ಡ್ ಮೀಟಿಂಗ್ ಆಗಿದ ತಕ್ಷಣ ಅದಾಗುತ್ತೆ. ಅದು ಫಾಲೋ ಅಪ್ಪಲ್ಲಿ ನಾವು ನಿರಂತರವಾಗಿದ್ದೀವಿ. ಬಿಜೆಪಿ ನಾಯಕರುಗಳೇ ಹೇಳ್ತಿದ್ದಾರೆ, ಸಂಸತ್ತಲ್ಲಿ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್. ಯಾಕಂದ್ರೆ ಮೋದಿ ಅವರು ಕೂಡ ಚುನಾವಣಾ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಆಗಲೇ ಹಿಂದಿನ ಅಧಿವೇಶನದಲ್ಲೂ ಕೂಡ ಏನು ಬಜೆಟ್ ಅಧಿವೇಶನದಲ್ಲೂ ಕೂಡ ನಮ್ಮ ಸಂಸದರು ಇಲ್ಲಿ ಬೆಂಗಳೂರು ಸೆಂಟ್ರಲ್ PC ಮೋಹನ್ ಅವರು ಈ ವಿಷಯವನ್ನು ಎತ್ತಿದ್ರು. ಆ ಸಮಯದಲ್ಲೂ ಕೂಡ ನಾವು ಈ ಏನೇನು ಹಗರಣಗಳು ಆಗ್ತಾ ಇದೆ, ಬರೀ ಇದಲ್ಲ, ಈ ವಾಲ್ಮೀಕಿ ಹಗರಣನೂ ಕೂಡ ನಾವು ಸಂಸದಲ್ಲಿ ಎತ್ತಿದ್ವಿ. ಮತ್ತು ಇದರ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೇನು ದುರಾಡಳಿತ ಆಗ್ತಾಯಿದೆ, ವ್ಯವಸ್ಥೆಯ ದುರುಪಯೋಗ ಆಗ್ತಾಯಿದೆ, ಅದು ನಾವು ಅಲ್ಲಿಗೇ ಎಲ್ಲ ಬೇಕಾದಷ್ಟು ಕಟ್ಟಿ ನಾವು ಹೇಳಿದ್ದೀವಿ. ಇದೇ ಮುಂದೆ ಬರುವಂಥದ್ದು ನಮ್ಗೆ ಅವಕಾಶ ಸಿಗ್ತೆ ಅದು ಮಾಡ್ತೀವಿ.
ಅಲ್ಲ, ಸಂಸತ್ತಲ್ಲಿ ಚರ್ಚೆ ಏನಾದ್ರು ಆಗುತ್ತಾ ಅಂತ ಈ ಸದ್ಯದಲ್ಲಿ ಆ ಥರ ಏನು ಮಾಹಿತಿ ಇಲ್ಲ, ಆದರೂ ಸಹ ನಾವು ಎತ್ತಬೇಕು ಅಂತ ಇದ್ದೀವಿ. ಇದ್ರ ಬಗ್ಗೆ ಏನಾದ್ರು ಈಗ CBIಗೆ ವಹಿಸಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆ ನಾವು ಆಗಸ್ಟ್ ನಮ್ಮ ಏನು ಈ ಹಗರಣಗಳು ಆಚೆ ಬಂದಿದ್ದ ಕ್ಷಣಕ್ಕೂ ಇವತ್ತವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಇದು CBI ಕೊಡಬೇಕು, CBIಗೆ ಒಪ್ಪಿಸ್ಬೇಕು ಈ ಒಂದು ಹಗರಣದ ವಿಷಯ. ಅಲ್ಲೇ ಕೂಡ ಒಂದು ಫ್ರೀ ಆಗಿ ಓಪನ್ ಆಗಿರುವಂಥ ತನಿಖೆ ಆಗೋದು ಸಾಧ್ಯವಾಗುತ್ತೆ. ಮೋದಿ ಅವರು ಏನಾದ್ರು ಭೇಟಿ ಆಗ್ತಾರೆ, ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ, ಚರ್ಚೆ ಆಗುತ್ತಾ ಏನಾದ್ರು? ನಾವು ಏನೇನು ನಮಗೆ ಲಭ್ಯವಿರುವಂಥದ್ದು ವ್ಯವಸ್ಥೆ ಇದೆ ಮತ್ತು ಲಭ್ಯವಿರುವಂಥದ್ದು ಏನೇನು ಇದು ವ್ಯವಸ್ಥೆ ಇರೋದು ನಮ್ಮ ಮುಂದೆ, ಅದರ ಎಲ್ಲನೂ ಉಪಯೋಗ ಮಾಡಿಕೊಂಡು ಈ ರಾಜ್ಯಕ್ಕೆ ಲಾಭ ಆಗುವಂಥದ್ದು, ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಅದರ ಒಂದು ಮೇರೆಗೆ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಬಳ್ಳಾರಿನಲ್ಲಿ ಸರ್ ಬಾಣಂತಿಯರ ಸಾವಾಗಿದೆ ಸರ್. ಲೋಕಾಯುಕ್ತ ಕೂಡ ಹಾಸ್ಪಿಟಲ್ ಗಾಳಿಯಾಗಿದೆ. ಇಲ್ಲಿ ಪ್ರತಿಷ್ಠಿತ ಚೆಲುವಾಂಬ ಹಾಸ್ಪಿಟಲ್ ಸೇರಿದಂತೆ ಹಲವು ಹಾಸ್ಪಿಟಲ್ಗಳಿದೆ. ಹಿಂದೆ ಕೂಡ ಸಾಕಷ್ಟು ಆ ರೀತಿ ಸಾವು ನೋವುಗಳು ಇಲ್ಲೂ ಕೂಡ ಸಂಭವಿಸಿತ್ತು. ಈ ರೀತಿ ಲೋಪದೋಷಗಳು ಆಗ್ತಿರೋದ್ರಿಂದ ರಾಜೀನಾಮೆ ಕೊಡಬೇಕು ಆರೋಗ್ಯ ಸಚಿವರನ್ನು ಒತ್ತಾಯ ಬಿಜೆಪಿಯ ನಾಯಕರಲ್ಲ ಇದೆ. ನಿಮ್ಮ ಪ್ರತಿಕ್ರಿಯೆ? ನಮ್ಮ ಪಕ್ಷದ ನಿಲುವು ನಮ್ಮ ನಿಲುವು ಕೂಡ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನೋಡಿ, ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ಸದಾ ನಮ್ಮ ರಾಜ್ಯಕ್ಕೆ ಎಲ್ಲ ಲಾಭ ಆಗುವಂಥದ್ದು ಕೆಲಸದಲ್ಲೇ ನಾವು ಮುಂದುವರಿತೀವಿ. ಮತ್ತು ನಾವು ಏನೇನು ಈ ರಾಜ್ಯದಲ್ಲಿ ಏನೇನು ದುರುಪಯೋಗ ಆಗ್ತಾಯಿದೆ, ಆಡಳಿತದ ದುರುಪಯೋಗ ಆಗ್ತಾಯಿದೆ, ಅದ್ರ ಬಗ್ಗೆ ನಾವು ಯಾವತ್ತೂ ನಮ್ಮ ಮಾಧ್ಯಮದ ಮಿತ್ರರ ಮೂಲಕ ಅಥವಾ ನಮ್ಮ ಜನರಿಗೆ ನೇರವಾಗಿ ವ್ಯಕ್ತಪಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಬಿಜೆಪಿ ಸರ್ಕಾರ ರೈತರ ಪರ ಅಂತ ಹೇಳ್ತಾರೆ, ಆದರೆ ದೆಹಲಿ ಹೋರಾಟ ಮಾಡಿ ರೈತರ ಮೇಲೆ ಅಶ್ವಗಾಯ ಸಿಡಿಸ್ತಾರೆ. ಇವ್ರು ಹೆಂಗೆ ರೈತರ ಪರ ಅಂತ ಹೇಳ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪರ ರೈತ ಪರ ಸರ್ಕಾರ ಅಂತ ಹೇಳುವಂಥದ್ದು ಎಷ್ಟೊಂದು ಯೋಜನೆಗಳು ಜಾರಿ ಮಾಡಿದ್ದಾರೆ ಅಂತ ಪ್ರಧಾನಮಂತ್ರಿ ಅವರು ನಿಮಗೆ ಗೊತ್ತಿದೆ. ಈ ಕಿಸಾನ್ ಸಮ್ಮಾನದಿಂದ ಹಿಡಿದು ಅನೇಕ ಯೋಜನೆಗಳು ರೈತರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದ್ದಾವೆ. ನಮ್ಮ ಕ್ಷೇತ್ರದಲ್ಲೇ ಕೂಡ ಏನು ತಂಬಾಕು ಬೆಳೆಗಾರರು ಇರ್ಬೋದು, ನಮ್ಮ ಕಾಫಿ ಬೆಳೆಗಾರರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ಇದು ರೈತ ಪರ ಸರ್ಕಾರ 100ಕ್ಕೆ 100 ಅಂತ ಹೇಳಿ. ನಿನ್ನೆ ಆದಂಥ ಘಟನೆಗೆ ರೈತರು ಹೋರಾಟ ಮಾಡಕ್ಕೆ ಬಂದವ್ರ ಮೇಲೆ ಅಶ್ವವಾಯು ಸಿಡಿಸ್ತಾರೆ. ರೈತರು ಹೋರಾಟ ಮಾಡ್ತಾ ಇದ್ದರೆ ಅದೇನೋ ಪ್ರಾಮಾಣಿಕವಾದ ಒಂದು ಏನಾದರೂ ಬೇಡಿಕೆ ಇದ್ದರೆ ನಾವು ಸ್ವೀಕರಿಸಿ ಮಾಡಿ ಪರಿಶೀಲನೆ ಮಾಡಿ ನೋಡ್ತೀವಿ. ಅಲ್ಲ, ಈಗ ಅವರು ಹಿಂದೆ ಕರೆ ಕೊಟ್ಟಿದ್ರು, ಈ ಹೋರಾಟ ವಿವೇಚನಾ ಸಂದರ್ಭದಲ್ಲಿ ಅವ್ರನ್ನ ತಡೆಯೋದು, ಅವ್ರ ಮೇಲೆ ಅಧಿಕಾಂಶ ಕೆಲಸಗಳಾಗ್ತಾ ಇದೆ. ಅವರ ಮೋಟಿವೇಶನ್ ಏನು ಅಂತ ನಾವು ಸಹ ಪರಿಶೀಲನೆ ಮಾಡಬೇಕಾಗಿದೆ. ಅವರು ಒಂದು ಪ್ರಾಮಾಣಿಕವಾದ ಒಂದು ಕೆಲಸ ಇದ್ದರೆ ನಾವು 100ಕ್ಕೆ 100 ಅದನ್ನು ಸ್ವೀಕರಿಸ್ತೀವಿ ಮತ್ತು ಪರಿಶೀಲನೆ ಮಾಡಿದ ನಂತರ ಅವ್ರಿಗೆ ಏನು ವ್ಯವಸ್ಥೆ ಬೇಕಾಗಿದೆ ಅದನ್ನು ಮಾಡ್ತೀವಿ. ತಂಬಾಕುದು ವಿಚಾರವಾಗಿ ಸೆಂಟ್ರಲ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ರು, ಏನು ಡಿಸೈಡ್ ಆಗಿದೆ ಸರ್? ಈಗಾಗಲೇ ಅದು ವಿಷಯ ಇದ್ದಿದ್ದು ಒಂದೇ, ರೇಟ್ ಭಾಳ ಕಡಿಮೆ ಆಗಿದೆ ಈ ಸತಿ. ಸುಮಾರು ಐ ಥಿಂಕ್ ಈ ಸತಿ 230 ಏನೋ ಕಮ್ಮಿಗೆ ಬಂದಿತ್ತು. ಏನು ಲೋ ಗ್ರೇಡು ಏನು ತಂಬಾಕು ಇದೆ ಅದರದ್ದು ಮಾರಾಟ ಆಗ್ತಾ ಇಲ್ಲ ಅಂತಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ನಮ್ಗೆ ಹೇಳಿದರು. ಈ ನಿಟ್ಟಿನಲ್ಲಿ ಅದರದ್ದು ಮಾರಾಟ ಆಗಬೇಕು, ಅದರದ್ದು ಖರೀದಿ ಆಗಬೇಕು ಅಂತ ಅವರು ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದರು. ನಾವು ಮತ್ತು ಹುಣಸೂರು ಶಾಸಕರು ಹರೀಶ್ ಗೌಡ ಇಬ್ಬರು ಬಂದಿದ್ವಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಅಲ್ಲೇ ವಾಣಿಜ್ಯ ಭವನದಲ್ಲಿ. ಅಲ್ಲಿ ತಂಬಾಕು ಬೋರ್ಡಿನ ಅಧಿಕಾರಿಗಳು, ನಮ್ಮ ರಾಜೇಶ್ ಅಗರ್ವಾಲ್ ಅವರು ಏನು ಸೆಕ್ರೆಟ್ರಿ ಇದ್ದಾರೆ ಕಾಮರ್ಸ್ ಮಿನಿಸ್ಟರ್ಗೆ, ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ವೇಗವಾಗಿ ಇದರದ್ದು ಒಂದಷ್ಟು ಬೈಯಿಂಗ್ ಆಗಲಿ ಅಂತ. ಮತ್ತು ಯಾತಿಕಂದರೆ ಜಾನ್ವರಿ ತಿಂಗಳಲ್ಲಿ ಬ್ರೆಜಿಲಲ್ಲಿ ಮತ್ತು ಜಿಂಬಾಬ್ವೆಯಲ್ಲಿ ಎಲ್ಲ ಅವ್ರದ್ದು ಆಕ್ಷನು ಶುರು ಆಗುತ್ತೆ, ಅವ್ರದ್ದು ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಇದು ಆದಷ್ಟು ವೇಗವಾಗಿ ಇಲ್ಲಿ ಏನು ಬೈಯಿಂಗ್ ಆದರೆ ಅದು ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಇಲ್ಲಿರುವಂಥದ್ದು ಸ್ಟಾಕು ಕೂಡ ಅದರದ್ದು ಖರೀದಿ ಆಗುತ್ತೆ. ಸರ್, ಈಗ ಹೊಸ ವರ್ಷ ಬರ್ತಾ ಇದೆ, ದೆಹಲಿ ಭೇಟಿ ಮಾಡಿದ್ವಿ. ಮೈಸೂರಿಗೆ ಏನಾದರೂ ಮೇಲ್ಕೋಟೆ ಏನಾದರೂ ಬೇಡಿಕೆ ಇಟ್ಟಿರುವಂಥದ್ದು ಬೇಡಿಕೆಗಳೇನಾದರೂ ಇದೆ ಸರ್? ನಮ್ಮ ಭಾಳಷ್ಟು ಇದೆ. ಈಗಾಗಲೇ ಹಿಂದೆ ಅಧಿವೇಶನದಲ್ಲಿ ಹೇಳಿದ್ದು ಈಗ ಬಂದಿದ್ದಾವೆ. ಮುಂದೇನೂ ಸಹ ಇದೆಲ್ಲ ಏನೇನು ಕೆಲಸಗಳಿದೆ ಅದು ಅಲ್ಲಾಗಿದ ತಕ್ಷಣ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಏನಾದರೂ ಇದ್ದರೆ ಹೇಳಿ. ಆಯಿತಾ? ಥ್ಯಾಂಕ್ ಯು.